ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಪಂಚಾಯಿತಿಗೆ ಸಂಗಾಪುರ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆಗೆ ರಾಷ್ಟ್ರೀಯ ಜಲ ಜೀವನ್ ಮಿಷನ್ ಶುದ್ಧ ಕುಡಿಯುವ ನೀರಿನ ಕಾಮಗಾರಿ ಅಕ್ರಮದಿಂದ ಗ್ರಾಮದ ಜನರಿಗೆ ಕುಡಿಯುವ ನೀರು ಬಾರದಂತೆ ಮಾಡಿರುವ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಕುರಿತು ಜಿಜಿಎಂ ಗುತ್ತಿಗೆದಾರನ ಅಕ್ರಮ ಕಾಮಗಾರಿಯಿಂದ ಗ್ರಾಮದ ಒಳ ರಸ್ತೆಗಳು ಸರಿಯಾಗಿ ದುರಸ್ತಿ ಕಾಣದೆ ಹಾಗೆ ಉಳಿದಿವೆ. ಶುದ್ಧ ಕುಡಿಯುವ ನೀರಿಗೆ ಜಿಜಿಎಂ ಕಾಮಗಾರಿಯಿಂದ ಸರಿಯಾದ ಪೈಪ್ಲೈನ್ ವ್ಯವಸ್ಥೆ ಮಾಡದೆ ಗ್ರಾಮ ಪಂಚಾಯಿತಿ ಹಳೆಯ ಬೋರು ಮತ್ತು ಬೋರ್ವೆಲ್ ಪೈಪ್ಲೈನಿನ ಮುಖಾಂತರ ಸಂಪರ್ಕ ಕೊಡಲು ಹೋಗಿ ಅವಾಂತರ ಮಾಡಿದ್ದಾರೆ. ಗ್ರಾಮದ ಮನೆ ಮನೆಗೆ ಕುಡಿಯುವ ನೀರು ತಲುಪದೇ ಇದ್ದಾಗ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಅನುಮತಿ ಪಡೆಯದೆ ಪಂಚಾಯಿತಿ ಹಳೆಯ ಬೋರನ್ನೇ ಬಳಸಿಕೊಂಡು ಹೆಚ್ಚು ನೀರು ಪಡೆಯಲು ಪ್ಲಂಪಿಂಗ್ ಮಾಡಿ ಇರುವ ಬೋರನ್ನೇ ಹಾಳುಗೆಡವಿದ್ದಾರೆ. ಕುಡಿಯುವ ನೀರಿನ ತೊಂದರೆಗೆ ಗ್ರಾಮಸ್ಥರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಒತ್ತಾಯಿಸಿದಾಗ ತಾತ್ಕಾಲಿಕ ಕುಡಿಯುವ ನೀರಿಗೆ ಗ್ರಾಮದ ನಾಗರೆಡ್ಡಿ ಗೌಡರ ಪ್ರೈವೇಟ್ ಬೋರ್ವೆಲ್ ಅನ್ನು ಅವರ ಒಪ್ಪಂದದ ಮೇರೆಗೆ ಅಗ್ರಿಮೆಂಟ್ ಮಾಡಿಕೊಂಡು ಸಾರ್ವಜನಿಕರಿಗೆ ಕುಡಿಯುವ ನೀರು ಒದಗಿಸಿದ್ದಾರೆ, ತಾತ್ಕಾಲಿಕ ಪರಿಹಾರ ನೀಡಿದ್ದಾರೆ. ಗ್ರಾಮದ ಜೆಜಿಎಂ ಅಕ್ರಮ ಕಾಮಗಾರಿಯ ಬಗ್ಗೆ ಸೂಕ್ತ ತನಿಖೆಗೊಳಪಡಿಸಿ ಗುತ್ತಿಗೆದಾರರ ಲೈಸೆನ್ಸ್ ರದ್ದುಗೊಳಿಸಿ ತಪ್ಪಿತಸ್ಥರಿಗೆ ಕಾನೂನಿನ ಕ್ರಮ ವಹಿಸಿ ಗ್ರಾಮ ಪಂಚಾಯಿತಿ ಬೋರ್ವೆಲ್ ಸರಿಪಡಿಸಿ ಸಾರ್ವಜನಿಕರಿಗೆ ಶಾಶ್ವತ ಕುಡಿಯುವ ನೀರಿನ ಅನುಕೂಲ ಮಾಡಿಕೊಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಈಗ ಸಂಗಾಪುರ ಗ್ರಾಮ ಪಂಚಾಯಿತಿ ಸಂಗಾಪುರನಲ್ಲಿದ್ದರೂ ಸಹ ಸಂಗಾಪುರನಲ್ಲಿ ಕುಡಿಯುವ ನೀರಿನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆಗಿನ ಪ್ರತಿಯೊಂದು ಕುಟುಂಬದವರು ನೀರಿಗಾಗಿ ಪೂರ ತೊಂದರೆಗೆ ಪಡಬೇಕಾಗಿದೆ. ಈಗ ಇದು ಇತ್ತೀಚೆಗೆ ಇದು ಯಾಕಾಗಿದೆ 2-3 ವರ್ಷಲಿದ್ದ ಅಂತಂದರೆ ಸಂಗಾಪುರ ಗ್ರಾಮದಲ್ಲಿ ಈ JGM ಕಾಮಗಾರಿ ಏನು ಸ್ಟಾರ್ಟ್ ಮಾಡಿದ್ರಲ್ಲ, ಇರುವ ಹಳೆ ಪೈಪ್ಲೈನ್ಗಳೆಲ್ಲ ಡ್ಯಾಮೇಜ್ ಮಾಡಿ ತಾವೆಲ್ಲೋ ತಮಗೆ ಬೇಕಿದ್ದಲ್ಲಿ ಅನುಕೂಲ ಇದ್ದಲ್ಲಿ ಪೈಪ್ಲೈನ್ ಹಾಕ್ಕೊಂಡು CC ರೋಡು ಪೈಪ್ಲೈನ್ ಸಲುವಾಗಿ ಡ್ಯಾಮೇಜ್ ಮಾಡಿ ತಮಗೆ ಬೇಕಿರಲ್ಲಿ ಮಾತ್ರ ಕವರ್ ಮಾಡಿ ಉಳಿದ ಕಡೆ ಎಲ್ಲ ಕಡೆ ಇನ್ನು ಡ್ಯಾಮೇಜ್ ವರ್ಕ್ ಕೂಡ ಕಂಪ್ಲೀಟ್ ಏನು ಮುಗ್ದೇ ಇಲ್ಲ. ಆಮೇಲೆ ಇವ್ರು ಪೈಪ್ಲೈನ್ ಮಾಡಿ ಶುದ್ಧ ನೀರು ಕುಡಿಯೋ ನೀರು ಕೊಡೋದು ಬಿಟ್ಟು ಕೇವಲ ಹಳೆ ಬೋರ್ವೆಲ್ ಪಂಚಾಯತ್ ಹಳೆ ಬೋರ್ವೆಲನ್ನು ಅದನ್ನೇ ರಿಗ್ ಮಾಡಿ ನೀರು ಜಾಸ್ತಿ ಮಾಡಿ ಅದೇ ಪೈಪ್ಲೈನಿಗೆ ಕೊಡೋ ವ್ಯವಸ್ಥೆ ಮಾಡಿ ಆ ಇರೋ ಬೋರ್ನ್ನು ಕೂಡ ಹಾಳು ಮಾಡಿದ್ದಾರೆ. ಈಗ ಒಂದು ಬೋರ್ವೆಲ್ ಕೂಡ ಸಂಗಾಪುರ ಜನರಿಗೆ ಕುಡಿಯೋ ನೀರಿಂದ ಅನುಕೂಲ ಇಲ್ಲ. ಈಗ ಒಂದು ಬೇರೆ ಅಲ್ಲಿ ಗ್ರಾಮಸ್ಥರದ ಒಂದು ಕುಡಿಯೋ ನೀರಿಂದು ಒಂದು ಬೋರನ್ನು ಬಾಡಿಗೆಗೆ ತಗೊಂಡು ತಾತ್ಕಾಲಿಕ ಕುಡಿಯೋ ನೀರಿನ ವ್ಯವಸ್ಥೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮಾಡ್ಯಾರ. ಅವರಿಗೆ ಮತ್ತೆ ತಿಂಗಳಾನುಗಟ್ಟಲೆ ಅವರು ಅಲ್ಲಿ ಸುತ್ತಾರದು ಅವರಲ್ಲಿ ಬೇಡಿಕೆ ಇಟ್ಟಾಗ ಮಾತ್ರ ಈಗ ಕುಡಿಯೋ ನೀರಿನ ಅನುಕೂಲ ಮಾಡಿಕೊಟ್ರ. ಇದು ತಾತ್ಕಾಲಿಕ ಪರಿಹಾರ. ಈಗ JGM ಕಾಮಗಾರಿ ಪೂರ ಕಳಪೆ ಮಟ್ಟದಲ್ಲಿ ಆಗಿರೋದ್ರಿಂದ ಅದಕ್ಕೆ ಆ ಗುತ್ತಿಗೆದಾರರ ಮೇಲೆ ಸೂಕ್ತ ಕಾನೂನು ಕ್ರಮಗಳು ಕೈಗೊಳ್ಬೇಕು. ಆಮೇಲೆ ಪೈಪ್ಲೈನ್ ಎಲ್ಲ ಸರಿಪಡಿಸಿಕೊಡ್ಬೇಕು. ಇವತ್ತಿನ ದಿನ ನಾವು ಸಂಗಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಬಂದಿರತಕ್ಕಂಥದ್ದು ನೀರಿನ ಸಮಸ್ಯೆ. ಆಮೇಲೆ ನಮ್ಗೆ ಮುಖ್ಯವಾಗಿ ನಾವು ಕಾಂಗ್ರೆಸ್ನಲ್ಲಿ ಸುಮಾರು 15 ವರ್ಷದಿಂದ ಕೆಲಸ ಮಾಡಕತ್ತೀವಿ. ಇವತ್ತಿನ ದಿನ ಏನಾಗ್ಯದಪ್ಪ ಅಂದರೆ ನಮ್ಮ ಊರಾಗ ಜಲ್ ಜೀವನ್ ಮಿಷನ್ ಬಂದು ಕುಡಿಯೋ ನೀರಿಂದು ವ್ಯವಸ್ಥೆ ತಪ್ಪು ಆಗ್ಯದ. ಆಮೇಲೆ ಜಲ್ ಜೀವನ್ನವರು ಒಂದು ಟ್ಯಾಂಕ್ ಕಟ್ಟಿನ ಅಂತೇಳಿ ಬೋಗಸ್ ಬಿಲ್ ಮಾಡ್ಕೊಂಡು ಟ್ಯಾಂಕು ಕಟ್ಟಿಲ್ಲ. ಇವತ್ತಿನ ದಿನ ನಾವು ಸರ್ಕಾರದ ಗಮನಕ್ಕೆ ತಂದರೆ ಅವರು ಮಾತಾಡ್ತಾ ಇಲ್ಲ. ಈಗ ಯುವ ಸತ್ತಲ್ಲಿ ಹೋಗಿ ಮಾತಾಡೀವಿ, ತಹಸೀಲ್ದಾರಿಗೆ ಇವತ್ತು ಮನವಿ ಕೊಟ್ಟಿವಿ. ಇದ್ರ ಮ್ಯಾಗ ಇವರು ಕ್ರಮ ತಗೊಂಡಿಲ್ಲ ಅಂದ್ರೆ ಮುಂದೆ ನಾವು AC ಆಫೀಸ್ಗೆ DC ಆಫೀಸ್ಗೆ ಏನು ಮಾತಾಡ್ತೀವಿ, ನಮ್ಮ ಕ್ರಮ ತಗೊಂತೀವಿ. ಈಗ ನೀವು ಒಂದು ರೀತಿಯಲ್ಲಿ ಭಾರತ ದೇಶದ ಪ್ರಜೆಗಳು, ಸಂಗಾಪುರ ಗ್ರಾಮದ ನಿವಾಸಿಗಳು, ಈಗ ನೀರಿಲ್ಲ ಅಂತಂದ್ರೆ ನೀವು ಬರ್ತಾ ಇದ್ದೀರ ಅಂದ್ರೆ ಯಾವ ರೀತಿ ಪರಿಸ್ಥಿತಿ ಅಲ್ಲಿ? ನಮ್ಮಲ್ಲಿ ನೀರಿನ ಪ್ರಾಬ್ಲಮ್ ಕೊರತೆ ಏನಿದೆ ಅಂದರೆ 4 ಬೋರು ಲೀಸಿಗೆ ತೊಗೊಂಡಿದ್ದಾರೆ. ಯಾರಿಗೂ ಒಬ್ರಿಗೆ ₹1 ದುಡ್ಡು ಕೊಡ್ತಕ್ಕಂಥ ಪಂಚಾಯತಿ PDO ಆಗಲಿ, ಬಿಲ್ ಕಲೆಕ್ಟರ್ ಆಗಲಿ, ಆಮೇಲೆ ಅಧ್ಯಕ್ಷರೇ ಆಗಲಿ ಯಾರಿಗೂ ₹1 ಬಿಲ್ ಕೊಟ್ಟಿಲ್ಲ. 7 ವರ್ಷ ಎಕ್ಸಾಂಪಲ್ ನಾನೇ ಕೊಟ್ಟಿನಿ, 7 ವರ್ಷದಿಂದ ಅದು ಕೊಟ್ಟಿಲ್ಲ. ಆಮೇಲೆ ಈಗ ಬೇರೆಯವ್ರು ನಮ್ಮ ಬ್ರದರ್ ಕೊಡಿಸಿವಿ, ಅದ್ರದ್ದು ರೊಕ್ಕಿಲ್ಲ. ಕೇಳಿದರೆ 15 ಫೈನಾನ್ಸ್ನಾಗಿಲ್ಲ, ಅಮೌಂಟ್ ಇಲ್ಲ, ದುಡ್ಡು ಬಂದಿಲ್ಲ, ಕಾಸು ಬಂದಿಲ್ಲ ಅಂತ ಹೇಳ್ತಾರೆ. ಇವತ್ತಿನ ದಿನ ಮೊದಲು ನೀರೆಲ್ಲ ಚೆನ್ನಾಗಿ ಬರ್ತಾ ಇತ್ತು. ಇವತ್ತಿನ ದಿನ ಏನಾಗಿದೆ ಅಂದರೆ ಇವ್ರು JGMನವ್ರು ಬಂದು ಎಲ್ಲ ತೋಡಿ ಬರ್ತಕ್ಕಂಥ ನೀರಿನ ಪೈಪ್ಲೈನನ್ನು ಹೊಡೆದಿಟ್ರೆ. CC ರೋಡ್ ಮುಚ್ಚಿ ಕೊಡ್ತೀನಿ ಅಂತೇಳಿ ಅದನ್ನು ಮುಚ್ಚಿಲ್ಲ. ನೀವು ಬೇಕಿದ್ರೆ ಬಂದು ಊರ ಗ್ರಾಮದಾಗ ಬಂದು ವಿಸಿಟ್ ಮಾಡ್ರಿ. ಅಲ್ಲ ಸರ್, ಏನಂತಂದ್ರೆ ನೀವು ನೀರಿನ ಸಮಸ್ಯೆ ಇದೆ ಅಂತೇಳಿ ಸರ್ಕಾರದ ಕಚೇರಿ ತಿರುಗಾಡ್ತಾರ ಮೇಲೆ ಮತ ಹಾಕುವಾಗ ನಿಮ್ಮ ಹತ್ರ ತಿರುಗಾಡ್ತಾರಲ್ಲ ಸರ್, ಇದು ಯಾವ ಪರಿಸ್ಥಿತಿ ಬಂದಿದೆ ಜನರದು? ಈಗ ನಾವು ಒಬ್ಬ ಎಜುಕೇಟೆಡ್ ಆಗಿ ಡಿಗ್ರಿ ಮನುಷ್ಯ ಆಗಿ ನಾವು ಓಟ್ ಹಾಕಿವಿ, ಒಂದೇ ಪಕ್ಷದಾಗ 15 ವರ್ಷದಿಂದ ದುಡಿಯಕತ್ತೀವಿ. ಅವ್ರಿಗೆ ಇವತ್ತಿಗೂ ಒಳ್ಳೇದಿಲ್ಲ ಕೆಡದಿಲ್ಲ ನಮ್ಗೆ. ಇವತ್ತಿನ ದಿನ ಪರಿಸ್ಥಿತಿ ಹೆಂಗಾದಂದ್ರೆ ಸೌಕಾರನ ಭೇಟಿ ಆಗ್ಬೇಕಂದ್ರೂ ತಿಪ್ಲ, MLAನ ಭೇಟಿ ಆಗ್ಬೇಕಂದ್ರೂ ತಿಪ್ಲ,
ಯಾವ ಸಿಗೋದೂ ಇಲ್ಲ ನಮ್ಮ ಕಣ್ಣಿಗೆ. ಈಗ ನೋಡ್ರಿ, ಕಳೆದ 3 ತಿಂಗಳಿಂದ ಒಂದು ಸಭೆ ಆಗ್ಬೇಕಿತ್ತು, ಕುಂದುಕೊರತೆ ಸಭೆಗ ಗ್ರಾಮಸ್ಥರದು ಪಟ್ಟಣದ ಜನರದ್ದು ಒಂದು ಸಮಸ್ಯೆ ಕೇಳಬೇಕು, ಅದಾಗ್ತಾ ಇಲ್ಲ. ಪಂಚಾಯತಿಯಿಂದ ಯಾವುದೇ ವ್ಯಾಪ್ತಿಯಲ್ಲಿ PDO ಕರೆದಿಲ್ಲ, ಯಾರು ಕರೆದಿಲ್ಲ ನಮ್ಮನ್ನ, ಯಾವುದೇ ಒಂದು ಮೀಟಿಂಗೂ ಮಾಡಿಲ್ಲ. ಆಮೇಲೆ ಪಂಚಾಯತಿಯಲ್ಲಿ PDO ಮೇಡಮ್ ಇರಲ್ಲ, ಯಾರು ಇರಂಗಿಲ್ಲ ನಮ್ದು. ಇದು ಸ್ಪಷ್ಟ ನಮ್ದು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.